ನನಗೆ ಟೆಕ್ಸ್ಟೈಲ್ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಒಂದು ಇಂಜಿನಿಯರ್ ಆಗ್ಬೇಕಿಂತ ಅಷ್ಟೇ. ಸೊ ನಂಗೆ 599 ಔಟ್ ಆಫ್ 600 ಸಿಕ್ಕಿದೆ. ಇಂಗ್ಲಿಷ್ ಅಲ್ಲಿ 99 ಮತ್ತೆ ಉಳಿದೆಲ್ಲ 100. ನಾನು ಅಮೂಲ್ಯ, ನನಗೆ 599 ಔಟ್ ಆಫ್ 600 ಬಂದಿದೆ ಸೈನ್ಸ್ ಅಲ್ಲಿ. ನಾನು ಎಕ್ಸ್ಪರ್ಟ್ ಒಂದು ಅವರು ಈಗ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಎಷ್ಟು ಟೆಸ್ಟ್, ಮಾಕ್ ಟೆಸ್ಟ್, ತುಂಬಾ ಟೆಸ್ಟ್ ಕೊಟ್ಟು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ ನನಗೆ. ನಾನು ಲಾಸ್ಟ್ ಹೋಗುವ ನಾನು ಪ್ಯಾನಿಕ್ ಇರ್ಲಿಲ್ಲ, ಅದೇ ಕಾಮ್ಲಿ ಬರ್ದು ಬಂದಿದ್ದೇನೆ. ಅಮ್ಮ ಅಪ್ಪ ಎವ್ರಿ ಲೋ ಅಂಡ್ ಡೌನ್ ಎಲ್ಲರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಮ್ಮ ಅಪ್ಪ ಇಬ್ರು ಡಾಕ್ಟರ್, ಮತ್ತೆ ನಾನು PCMC ತಗೊಂಡಿದ್ದೇನೆ. ನನಗೆ ಟೆಕ್ಸ್ಟೈಲ್ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಒಂದು ಇಂಜಿನಿಯರ್ ಆಗ್ಬೇಕಿಂತ ಅಷ್ಟೇ. ಫಸ್ಟ್ ಅಂತ ಇರ್ಲಿಲ್ಲ, ಒಳ್ಳೆ ಮಾಡಿದ್ದೆ, ಒಳ್ಳೆ ಮಾರ್ಕ್ ಬರ್ಬೋದು ಅಂತ ಹೇಳ್ತಿದ್ದೆ. ಫಸ್ಟ್ ಬರ್ತದೆ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಎಕ್ಸ್ಪರ್ಟ್ 9 to 7 ಎಲ್ಲ ಎಕ್ಸ್ಪರ್ಟ್ ಅವ್ರು ಮಾಡಿದ್ರು. ನಾನು ಭರತನಾಟ್ಯದಲ್ಲಿ ಸೀನಿಯರ್ ಮಾಡಿದ್ದೇನೆ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಮಾಡಿದ್ದೇನೆ. ನಾವೆಲ್ಸ್, ಡ್ರಾಯಿಂಗ್ ಎಲ್ಲ ಇಷ್ಟ. ಕಾಮ್ ದೇ ಮೇಕ್ ಮಿ ಕಾಮ್. ಸೊ ಎಲ್ಲರಿಗೂ ನಮಸ್ತೆ, ನಾನು ದೀಪಶ್ರೀ ಎಸ್. ಇವತ್ತು ಸೆಕೆಂಡ್ PU ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. ಸೊ ನನಗೆ 599 ಔಟ್ ಆಫ್ 600 ಸಿಕ್ಕಿದೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರ ಡೆಡಿಕೇಶನ್ ಕೂಡ ತುಂಬ ಉಂಟು. ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆಮೇಲೆ ಲಕ್ ಸಹ ಬೇಕಾಗ್ತದೆ ಸರ್. ಸೊ ದೇವರ ಅನುಗ್ರಹ ಕೂಡ ಇತ್ತು, ಹಾಗೆ ಪಾಸಿಬಲ್ ಆಯಿತು. ಮತ್ತೆ ಇಲ್ಲ ಸರ್, ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೆ ಸಾಕಾಗ್ತಿತ್ತು. ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತಗೊಳ್ಳಿಲ್ಲ. ಇನ್ನು ನನ್ನ ಏಮ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ. ಸೊ ತ್ರಿಷಾ ಕಾಲೇಜಲ್ಲಿ ಮಾಡ್ಬೇಕಂತ ಉಂಟು, BCom + CA ಇಂಟಿಗ್ರೇಟೆಡ್. ಫಸ್ಟ್ ರ್ಯಾಂಕ್ ಇರಲಿಲ್ಲ, ಬಟ್ 595 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಂಗ್ಲಿಷ್ ಅಲ್ಲಿ 99 ಮತ್ತೆ ಉಳಿದೆಲ್ಲ 100. ಹೌದು, ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೇನೆ. SSLC 98.24%, 614 ಬಂದಿತ್ತು 625 ಅಲ್ಲಿ. ಅದು ಗವರ್ಮೆಂಟ್ ಹೈಸ್ಕೂಲ್ ನಾಲ್ಯಪದವು, ಶಕ್ತಿನಗರ್. ಹೌದು, ಅವರು ಕೂಡ ಟೀಚರ್ಸ್ ತುಂಬಾ ಸಪೋರ್ಟ್ ಇದ್ರು.